ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಅತಿ ದೊಡ್ಡ ನ್ಯೂಸ್ ಚಾನೆಲ್ಗೆ ನಿಮಗೆ ಸ್ವಾಗತ. ನೀವು ಚಿನ್ನ ಅಥವಾ ಬೆಳ್ಳಿಯನ್ನ ಖರೀದಿಸಲು ಆಲೋಚನೆಯನ್ನ ಮಾಡಿದಲ್ಲಿ ಇಂದಿನ ಸುದ್ದಿ ನಿಮಗೆ ತುಂಬಾ ಉಪಯುಕ್ತವಾಗಲಿದೆ. ಏಕೆಂದರೆ ಇಂದಿನ ದಿನ ಚಿನ್ನ ಮತ್ತು ಬೆಳ್ಳಿ ಎರಡೂ ಬೆಲೆಯಲ್ಲೂ ಕೂಡ ಭಾರಿ ಕುಸಿತ ಕಂಡು ಬಂದಿದೆ. ಈಗ ಪ್ರಶ್ನೆ ಏನೆಂದಲ್ಲಿ ಚಿನ್ನವು ಎಷ್ಟು ಅಗ್ಗವಾಗಿದೆ, ಹಾಗೆ ಬೆಳ್ಳಿಯ ದರದಲ್ಲಿ ಎಷ್ಟು ಇಳಿಕೆಯಾಗಿದೆ ಮತ್ತು ಸರ್ಕಾರದ ವತಿಯಿಂದ ಯಾವ ಹೊಸ ನಿಯಮ ಜಾರಿಗೆ ಬಂದಿದೆ, ಇದು ನೇರವಾಗಿ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಪರಿಣಾಮ ಬೀರಲಿದೆ. ಈ ಎಲ್ಲಾ ಮಾಹಿತಿಯನ್ನ ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ನೀಡಲಿದ್ದೇವೆ. ಇದರ ಜೊತೆಗೆ ಇಂದು ನಮ್ಮ ನಗರದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ 18 ಕ್ಯಾರೆಟ್, 22 ಕ್ಯಾರೆಟ್ ಹಾಗೂ 24 ಕ್ಯಾರೆಟ್ ಚಿನ್ನದ ಬೆಲೆ ಏನಾಗಿದೆ, ಹಾಗೆ ಫೆಬ್ರವರಿ ತಿಂಗಳು ಮತ್ತು ಮಾರ್ಚ್ ತಿಂಗಳಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಎಷ್ಟು ಕೆಳಕ್ಕೆ ಹೋಗಬಹುದು, ಚಿನ್ನವು ಯಾವಾಗ ಅಗ್ಗವಾಗಿ ಸಿಗುತ್ತದೆ ಮತ್ತು ಹೂಡಿಕೆ ಮಾಡಲು ಉತ್ತಮವಾದ ಸಮಯ ಯಾವುದು ಎಂಬ ಸಂಪೂರ್ಣವಾದ ಮಾಹಿತಿ ನಿಮಗೆ ಇಲ್ಲಿಯೇ ಸಿಗಲಿದೆ. ಆದ್ದರಿಂದ ನೀವು ಮುಂಬರುವ ದಿನಗಳಲ್ಲಿ ಚಿನ್ನ ಅಥವಾ ಬೆಳ್ಳಿಯನ್ನ ಖರೀದಿಸಲು ಬಯಸಿದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಮಾಹಿತಿಯನ್ನ ಪಡೆಯಲು ವಿಡಿಯೋನ ಕೊನೆಯವರೆಗೂ ಖಂಡಿತ ನೋಡಿ. ಹೌದು, ಮುಂದೆ ಹೋಗುವ ಮೊದಲು ನಿಮಗೊಂದು ಪ್ರಶ್ನೆ. ನೀವು ಪ್ರತಿದಿನ ನಮ್ಮ ವಿಡಿಯೋಗಳನ್ನ ನೋಡುತ್ತೀರಿ ಮತ್ತು ತಾಜಾ ಮಾಹಿತಿಯನ್ನ ಪಡೆಯುತ್ತೀರಿ, ಆದರೆ ವಿಡಿಯೋನ ಲೈಕ್ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದಿಲ್ಲ. ಆದರೆ ಸ್ನೇಹಿತರೆ, ಈ ಮಾಹಿತಿಯನ್ನ ಸಂಗ್ರಹಿಸಲು ನಮಗೆ ಗಂಟೆಗಳ ಶ್ರಮ ಬೇಕಾಗುತ್ತದೆ. ಹಾಗೆ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಅಪ್ಡೇಟ್ ಮೇಲೆ ನಾವು ಕಣ್ಣಿಡಬೇಕಾಗುತ್ತದೆ ಮತ್ತು ನಿಮಗಾಗಿ ಸಂಪೂರ್ಣವಾದ ನಿಖರವಾದ ಮಾಹಿತಿ ಮತ್ತು ವಿಶ್ವಾಸಕ್ಕೆ ಅರ್ಹವಾದ ಮಾಹಿತಿಯನ್ನ ಸಿದ್ಧಪಡಿಸಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಕೆಲಸ ಕೇವಲ 2 ಸೆಕೆಂಡ್ನಲ್ಲಿ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡುವುದು ಅಷ್ಟೇ. ಸ್ನೇಹಿತರೆ, ನಿಮ್ಮ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ನಿಂದ ನಮಗೆ ದೊಡ್ಡ ಮಟ್ಟಕ್ಕೆ ಪ್ರಯತ್ನವನ್ನ ಮಾಡಲು ಹೆಲ್ಪ್ ಆಗುತ್ತದೆ. ಆದ್ದರಿಂದ ಈ ಕೂಡಲೇ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಈಗಲೇ ವಿಡಿಯೋನ ಲೈಕ್ ಕೂಡ ಮಾಡಿ. ಬನ್ನಿ, ಈಗ ಪ್ರತಿದಿನ ಚಿನ್ನ ಮತ್ತು ಬೆಳ್ಳಿಯ ತಾಜಾ ಬೆಲೆಯನ್ನ ನಿಮಗೆ ನಾವು ಕೊಡಲಿದ್ದೇವೆ. ಅದೇ ರೀತಿ ಇಂದಿನ ಒಂದು ಮಾರುಕಟ್ಟೆ ಮತ್ತು ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಬಗ್ಗೆ ನೋಡೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದಿನ ಚಿನ್ನ ಮತ್ತು ಬೆಳ್ಳಿಯ ತಾಜಾ ದರದಲ್ಲಿ ಏನಾಗಿದೆ ಎಂಬುದನ್ನ ನೋಡೋಣ. ನೀವು ಎಲ್ಲರೂ ಕೂಡ ಗಮನವಿಟ್ಟು ಕೇಳಿ ಮತ್ತು ಸರಿಯಾಗಿ ಅರ್ಥವನ್ನ ಮಾಡಿಕೊಳ್ಳಿ, ಏಕೆಂದರೆ ಮುಂದೆ ಸಿಗಲಿರುವ ಮಾಹಿತಿ ನಿಮಗೆ ಬಹಳ ಮುಖ್ಯವಾಗಿದೆ. ಹೌದು, ಚಿನ್ನದ ಬೆಲೆಗಳು ಮತ್ತೊಮ್ಮೆ ಆತಂಕ ಇತಿಹಾಸದ ಮಟ್ಟದಲ್ಲಿ ತಲುಪಿದೆ. ಇದು ಪರಿಸ್ಥಿತಿ ಏನೆಂದಲ್ಲಿ ಸಾಮಾನ್ಯ ಗ್ರಾಹಕರಿಗೆ ಅಥವಾ ದೊಡ್ಡ ಹೂಡಿಕೆದಾರರ ಇರಲಿ, ಪ್ರತಿಯೊಬ್ಬರ ಕಣ್ಣು ಈಗ ಮಾರುಕಟ್ಟೆಯ ಪ್ರತಿಯೊಂದು ಸಣ್ಣ ಬದಲಾವಣೆಯ ಮೇಲೆ ನಿಂತಿದೆ. ಹೌದು, ವಾತಾವರಣದಲ್ಲಿ ಒಂದು ರೀತಿಯ ಆತಂಕ ಮತ್ತು ಕುತೂಹಲ ಎರಡೂ ಒಟ್ಟಿಗೆ ಕಂಡು ಬರುತ್ತಿದೆ. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಮುಂದೆ ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂದು ತಿಳಿಯುವುದು ಬಯಸುತ್ತಾನೆ. ನೀವು ಸಹ ಈ ಒಂದು ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರವನ್ನ ನೀವು ನೋಡಲು ಬಯಸುತ್ತೀರಾ. ಮನೆಯಲ್ಲಿ ಮದುವೆ ಮತ್ತು ಶುಭ ಸಮಾರಂಭವಿದ್ದಲ್ಲಿ, ದೊಡ್ಡ ಶುಭ ಸಮಾರಂಭಗಳು ಇದ್ದಲ್ಲಿ ಚಿನ್ನವನ್ನ ಖರೀದಿಯನ್ನ ಮಾಡಲು ನೀವು ಬಯಸಿದ್ದಲ್ಲಿ ಮಾರುಕಟ್ಟೆಯ ಇಂದಿನ ವೇಗವೇನಿದೆ, ಇದರ ಜೊತೆಗೆ ಮಾರುಕಟ್ಟೆಯಲ್ಲಿ ಯಾವ ದರ ಇದೆ ಎಂಬುದನ್ನ ಕೂಡ ನೀವು ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯವಾಗಿದೆ. ಹೌದು, ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮಗೆ ಭಾರಿ ಲಾಭದಾಯಕ ಎಂದು ಕೂಡ ಅನಿಸಬಹುದು. ಹೀಗಾಗಿ ನಮ್ಮ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ, ಆದರೆ ಸ್ವಲ್ಪ ಆತುರಪಟ್ಟು ನೇರವಾಗಿ ನಿರ್ಧಾರವನ್ನ ಮಾಡಿದಲ್ಲಿ ನಿಮ್ಮ ಬಜೆಟ್ ಮೇಲೆ ನಿಮಗೆ ಹೊರೆಯಾಗಬಹುದು. ಈಗ ಇಂದಿನ ತಾಜಾ ದರದ ಬಗ್ಗೆ ಮಾತನಾಡೋಣ. ಪ್ರತಿಯೊಬ್ಬ ಪ್ರೇಕ್ಷಕ ಮತ್ತು ಖರೀದಿದಾರರು ಈ ಒಂದು ಸಮಾಚಾರಕ್ಕಾಗಿ ಕಾತುರದಿಂದ ಕಾಯುತ್ತಿರುತ್ತಾರೆ. ಹೌದು, ಇಂದು ಭಾರತೀಯ ಒಂದು ಬಿಲಿಯನ್ ಮಾರುಕಟ್ಟೆಯ ಪ್ರಕಾರ ಬೆಳ್ಳಿಯ ಒಂದು ಬೆಲೆ ಎಷ್ಟು ಇದೆ ಎಂಬುದನ್ನ ನಾವು ನಿಮಗೆ ತಿಳಿಸುತ್ತೇವೆ ನೋಡಿ. ಹೌದು, ಬೆಳ್ಳಿ ಈಗ 1 ಗ್ರಾಮ್ಗೆ ಎಷ್ಟಾಗಿದೆ ಎಂದಲ್ಲಿ 285 ರೂಪಾಯಿ ಆಗಿದೆ. 10 ಗ್ರಾಮ್ಗೆ 2850 ರೂಪಾಯಿ ಆಗಿದೆ. 100 ಗ್ರಾಮ್ಗೆ 28,500 ರೂಪಾಯಿ ಆಗಿದೆ. 1 ಕಿಲೋಗ್ರಾಮ್ಗೆ ಅಂದ್ರೆ 1 ಕೆಜಿಗೆ 2,85,000 ರೂಪಾಯಿ ಆಗಿದೆ ಎಂಬ ಮಾಹಿತಿ ತಿಳಿದಿದೆ. ಇಂದು ಮಾರುಕಟ್ಟೆಯಲ್ಲಿ ತೆರೆದಂತೆ ಬೆಳ್ಳಿ ಬೆಲೆಯಲ್ಲಿ 15,000 ರೂಪಾಯಿ ದೊಡ್ಡ ಇಳಿಕೆ ಕಂಡು ಬಂದಿದೆ. ಈಗ ದೊಡ್ಡ ಪ್ರಶ್ನೆ ಏನೆಂದಲ್ಲಿ ಮುಂಬರುವ ದಿನಗಳಲ್ಲಿ ಇನ್ನೂ ದೊಡ್ಡ ಕುಸಿತ ಬರಬಹುದೇ? ನಾವು ತಾಂತ್ರಿಕ ರಚನೆಯನ್ನು ನೋಡಿದರೆ ಚಿನ್ನವು ಕೆಳಮಟ್ಟದಲ್ಲಿ ಬಲವಾಗಿ ನೆಲೆಯನ್ನ ರೂಪಿಸಲು ಪ್ರಾರಂಭಿಸಿದೆ ಮತ್ತು ಪ್ರತಿಯೊಂದು ಕುಸಿತದ ನಂತರ ಮೇಲ್ಮಟ್ಟಕ್ಕೆ ಮರಳುವುದು ದೀರ್ಘಕಾಲದ ಒಂದು ಟ್ರೆಂಡ್ ಕೂಡ ಆಗಿದೆ. ಆದಾಗ್ಯೂ ಕೂಡ ಪಾಸಿಟಿವ್ ಆಗಿ ಎಂದು ತೋರಿಸುತ್ತದೆ. ಹೌದು, ಮಧ್ಯ
ಸದ್ಯ 2-3% ಇಳಿಕೆ ಸಾಧ್ಯತೆಯಿದೆ. ಆದರೆ ಸದ್ಯಕ್ಕೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ದೊಡ್ಡ ಮತ್ತು ಸುದೀರ್ಘ ಕುಸಿತ ಪ್ರಾರಂಭವಾಗಿದೆ ಎಂದು ತೋರಿಸುವುದು ಯಾವುದೇ ಲಕ್ಷಣವೂ ಕೂಡ ಇಲ್ಲ. ಹಾಗಾದರೆ ಜಾಗತಿಕದಲ್ಲಿ ಏನಾದರೂ ಅನಿಶ್ಚಿತವಾಗಿದ್ದಲ್ಲಿ ಆವಾಗ ಮಾತ್ರ ಸುದೀರ್ಘದಲ್ಲಿ ಚಿನ್ನ ದೊಡ್ಡ ಕುಸಿತ ಸಾಧ್ಯತೆ ಕಂಡು ಬರುತ್ತದೆ. ಮಾರುಕಟ್ಟೆಯಲ್ಲಿ ಅನಿಶ್ಚಿತವಾಗಿ ಏನಾದರೂ ನಡೆಯಲಿ. ಬೆಳ್ಳಿಯಲ್ಲಿ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿದೆ. ಚಿನ್ನ ಸ್ಥಿರವಾಗಿ ಇದ್ದಲ್ಲಿ ಮತ್ತು ಕೈಗಾರಿಕಾ ಬೇಡಿಕೆ ಬಲವಾಗಿದ್ದರೆ ಬೆಳ್ಳಿಯು ಕೂಡ ಚಿನ್ನಕ್ಕಿಂತ ಹೆಚ್ಚು ಲಾಭವನ್ನ ನೀಡಬಹುದು. ಆದರೆ ಆರ್ಥಿಕ ದತ್ತಾಂಶ ಪ್ರಬಲವಾಗಿ ಬಂದರೆ ಬೆಳ್ಳಿಯಲ್ಲಿ ಕುಸಿತ ಕಂಡುಬರುವ ಸಾಧ್ಯತೆ ಇದೆ. ಆದರೆ ಚಿನ್ನಕ್ಕಿಂತ ವೇಗವಾಗಿಯೂ ಕೂಡ ಬೆಳ್ಳಿ ಬರಬಹುದು. ಕೇವಲ ಒಂದೇ ಕಾರಣದಿಂದ ಕೈಗಾರಿಕಾ ಬೇಡಿಕೆ ಬಲವಾಗಿದ್ದಲ್ಲಿ ಮಾತ್ರ ಚಿನ್ನಕ್ಕಿಂತ ಬೆಳ್ಳಿ ಹೆಚ್ಚು ನಿಮಗೆ ಲಾಭದಾಯಕ ನೀಡಬಹುದು ಎಂದು ಇಲ್ಲಿ ಮಾರುಕಟ್ಟೆಯ ಹೂಡಿಕೆಯ ಪ್ರಕಾರ ನಾವು ನಿಮಗೆ ಹೇಳಬಹುದು. ಇದರ ಜೊತೆಗೆ ಈಗ ಭಾರತೀಯ ಮಾರುಕಟ್ಟೆಯ ಪ್ರಕಾರ 18 ಕ್ಯಾರೆಟ್ ಹಾಗೂ 22 ಕ್ಯಾರೆಟ್ ಹಾಗೂ 24 ಕ್ಯಾರೆಟ್ ಚಿನ್ನದ ಬೆಲೆ ಏನಿದೆ ಇವತ್ತಿನ ಒಂದು ದರ ನಿಮಗೆ ನಾವು ತಿಳಿಸಲಿದ್ದೇವೆ. 18 ಗ್ರಾಂ ಚಿನ್ನಕ್ಕೆ 12,126 ರೂಪಾಯಿ ಇದೆ. 10 ಗ್ರಾಂಗೆ 1,21,260 ರೂಪಾಯಿ ಇದೆ. ಹಾಗೆ 22 ಕ್ಯಾರೆಟ್ ಚಿನ್ನದ ಒಂದು ಬೆಲೆ 1 ಗ್ರಾಂಗೆ 14,820 ರೂಪಾಯಿ, 10 ಗ್ರಾಂಗೆ 1,48,200 ರೂಪಾಯಿ, 100 ಗ್ರಾಂಗೆ 14,82,000 ರೂಪಾಯಿ ಇದೆ. 24 ಕ್ಯಾರೆಟ್ ಚಿನ್ನಕ್ಕೆ 1 ಗ್ರಾಂಗೆ 16,168 ರೂಪಾಯಿ ಇದೆ. ಹಾಗೆ 10 ಗ್ರಾಂಗೆ 1,61,680 ರೂಪಾಯಿ ಇದೆ. ಹಾಗೆ 100 ಗ್ರಾಂಗೆ 16,16,800 ರೂಪಾಯಿ ಇದೆ. ಇದು ಇವತ್ತಿನ ಒಂದು ಚಿನ್ನದ ಒಂದು ಬೆಲೆಯಾಗಿದೆ. ಈಗ ಸ್ನೇಹಿತರೆ, ಇಂದಿನ ಒಂದು ಬೇಸ್ ಕ್ಯಾರೆಟ್ನ ಒಂದು ಚಿನ್ನದಲ್ಲಿ ತಾಜಾ ಬೆಲೆಯನ್ನ ನೋಡಿದ್ದೇವೆ. ಅದಕ್ಕೆ ಈಗ ಕಾರಣವೇನು ಎಂಬುದನ್ನ ನೋಡೋಣ. ಬೆಲೆ ಏರಿಕೆಯಾಗುವ ಕಾರಣವೇನು ಎಂಬುದನ್ನ ನೋಡೋಣ. ಇತ್ತೀಚಿನ ಒಂದು ಮಾರುಕಟ್ಟೆಯಲ್ಲಿ ದತ್ತಾಂಶಗಳ ಪ್ರಕಾರ ITF ಹೂಡಿಕೆ ಹೆಚ್ಚಾಗಿದೆ. ಹೌದು, ಗೋಲ್ಡ್ ITF ನಲ್ಲಿ ನಿರಂತರವಾಗಿ ಹೂಡಿಕೆ ಹೆಚ್ಚಾಗುತ್ತಿರುವುದರಿಂದ ಇದು ಚಿನ್ನದ ಒಂದು ಬೆಲೆಯಲ್ಲಿ ಏರಿಕೆ ಕಂಡು ಬಂದಿದೆ. ಇದೇ ಒಂದು ಬಲವಾದ ಕಾರಣವೆಂತ ಕೂಡ ಕಾಣುತ್ತಿದೆ. ಹೌದು, ಇದೀಗ ನಾವು ಮುಂಬರುವ ದಿನಗಳಲ್ಲಿ ಅಂದ್ರೆ 1 ಅಥವಾ 2 ವಾರದ ಬಗ್ಗೆ ಮಾತನಾಡೋಣ ಮಾರುಕಟ್ಟೆಯ ಆಧಾರಿತ ಮೇಲೆ. ಹೌದು, ಪೊಲಿಟಿಕಲ್ ಸುದ್ದಿಗಳು, ಬಡ್ಡಿ ದರದ ಘೋಷಣೆ ಯಾವ ರೀತಿ ಪರಿಣಾಮ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯ ಮೇಲೆ ಬೀಳುತ್ತದೆ ಎಂಬುದನ್ನ ನೋಡೋಣ. ಇದೀಗ ಟ್ರೆಂಡ್ ನಲ್ಲಿ ಇರುವ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ನೋಡುವುದಾದ್ರೆ ಯಾವುದೇ ರೀತಿಯ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಕಾಣುತ್ತಿಲ್ಲ. ಚಿನ್ನ ಮತ್ತು ಬೆಳ್ಳಿ ಸ್ಥಿರವಾಗಿ ಇರಲಿದೆ. ಕೆಳಮಟ್ಟಕ್ಕೆ ಹೋಗುವ ಸಾಧ್ಯತೆ ಇಲ್ಲ ಎಂಬ ಮಾಹಿತಿ ತಿಳಿದು ಬಂದಿದೆ. ಕೆಳಮಟ್ಟಕ್ಕೆ 1 ಅಥವಾ 2 ದಿನ ಹೋದರೂ ಕೂಡ ಮತ್ತೆ ನಿಧಾನವಾಗಿ ಮೇಲ್ಮುಖತ್ತ ಬರಲಿದೆ ಚಿನ್ನ ಮತ್ತು ಬೆಳ್ಳಿಯ ದರ ಎಂಬ ಮಾಹಿತಿ ಮಾರುಕಟ್ಟೆಯ ವರದಿಯ ಪ್ರಕಾರ ಸಿಗಲಿದೆ. ಅಕಾಲಿಕವಾಗಿ ಏನಾದರೂ ಚೇಂಜ್ ಆದಲ್ಲಿ ಅಂದ್ರೆ ದೊಡ್ಡ ಪೊಲಿಟಿಕಲ್ ಸುದ್ದಿ, ಬಡ್ಡಿ ದರ, ಹಾಗೆ ಯಾವುದೇ ಒಂದು ರಫ್ತು ಮತ್ತು ಆಮದು ಮೇಲೆ ತೆರಿಗೆ, ಹಾಗೆ ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಎಲ್ಲರ ಕಣ್ಣು ಇದೆ. ಯಾವುದಾದರೂ ದುಬಾರಿಯಾಗಿದ್ದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಪರಿಣಾಮ ಬೀರಲಿದೆ. ಆದರೆ ಇಂದಿನ ಒಂದು ಮಾರುಕಟ್ಟೆಯ ಪ್ರಕಾರ ಹಾಗೆ ಸುದ್ದಿಗಳ ಪ್ರಕಾರ ಚಿನ್ನ ಮತ್ತು ಬೆಳ್ಳಿಯ ಒಂದು ಟ್ರೇಡಿಂಗ್ ಎಲ್ಲವೂ ಕೂಡ ಚೆನ್ನಾಗೇ ಇದೆ. ಆದರೆ ಅಕಾಲಿಕವಾಗಿ ಏನಾದರೂ ಆದಲ್ಲಿ ಆವಾಗ ಚಿನ್ನ ಬೀಳುವ ಸಾಧ್ಯತೆ ಇದೆ. ಆವಾಗ ನಿಮಗೆ ಎಲ್ಲ ಮಾಹಿತಿಯನ್ನ ನಾವು ನಿಮಗೆ ಮುಖ್ಯವಾಗಿ ಕೊಡಲಿದ್ದೇವೆ. ವ್ಯಾಪಾರಿ ದುಬಾರಿಯಾದಲ್ಲಿ ನೇರವಾಗಿ ಕಂಪನಿಗಳ ಮೇಲೆ ಪರಿಣಾಮ ಬೀಳುತ್ತದೆ. ಏಕೆಂದರೆ ಕಚ್ಚಾ ವಸ್ತು ಮತ್ತು ಸಾಮಾನುಗಳನ್ನ ಹೆಚ್ಚು ಖರೀದಿಯನ್ನ ಮಾಡಲು ಕಂಪನಿ ವೆಚ್ಚಗಳು ಮತ್ತು ಲಾಭಗಳನ್ನ ಕೂಡ ನೋಡಬೇಕಾಗುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ಒತ್ತಡ ಹೆಚ್ಚಾದಂತೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಿಗೆ ಅಪಾಯವೂ ಕೂಡ ಪ್ರಾರಂಭವಾಗುತ್ತದೆ. ನಂತರ ಈ ಒಂದು ಪರಿಸ್ಥಿತಿಯಲ್ಲಿ ಹಣ ಷೇರಿನಲ್ಲಿ ಯಾವ ಬಗ್ಗೆ ಹೂಡಿಕೆ ಮಾಡಬೇಕು ಎಂದು ಹೂಡಿಕೆದಾರರು ಭೀತಿಗೆ ಹೆಚ್ಚಾಗಿ ಈ ಒಂದು ಹೂಡಿಕೆಯಲ್ಲಿ ಕೆಳಗೆ ಮತ್ತು ಮೇಲೆ ಆಗುತ್ತದೆ. ಇದರಿಂದಾಗಿ ಎಲ್ಲರ ಒಂದು ಕಣ್ಣು ಟ್ರೇಡಿಂಗ್ ನಲ್ಲಿ ಹಾಗೂ ಮಾರುಕಟ್ಟೆಯಲ್ಲಿ ಇರುತ್ತದೆ. ಎಲ್ಲ ಮಾಹಿತಿಯನ್ನ ನಾವು ನಿಮಗೆ ನೀಡಲಿದ್ದೇವೆ. ಹಾಗೆ ಚಿನ್ನವನ್ನ ಖರೀದಿಯನ್ನ ಮಾಡುವ ಮೊದಲು ಮಾರುಕಟ್ಟೆಯನ್ನ ಅಭ್ಯಾಸವನ್ನ ಮಾಡುವುದು ತುಂಬಾನೇ ಮುಖ್ಯವಾಗಿದೆ. ಇದೀಗ ಚಿನ್ನ ಸುದೀರ್ಘ ಕಾಲದಲ್ಲಿ ಕೆಳಗೆ ಬೀಳುವ ಸಾಧ್ಯತೆ ಇಲ್ಲ. 1 ಅಥವಾ 2 ವಾರದಲ್ಲಿ ಇದೇ ಒಂದು ಚಿನ್ನದ ದರ ಇರಲಿದೆ ಎಂಬ ಮಾಹಿತಿ ಕೂಡ ನಮಗೆ ಸಿಕ್ಕಿದೆ. ಹಾಗೆ ಯಾವುದೇ ರೀತಿ ಸಡನ್ ಆಗಿ ಚೇಂಜಸ್ ಇದ್ದಲ್ಲೂ ಕೂಡ ನಿಮಗೆ ನಾವು ನಮ್ಮ ವಿಡಿಯೋದಲ್ಲಿ
ಮೊದಲು ನಿಮಗೆ ತಿಳಿಸುತ್ತೇವೆ. ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದಲ್ಲಿ ಈ ಒಂದು ವಿಡಿಯೋನ ಮರೆಯದೆ ಶೇರ್ ಮಾಡಿಕೊಳ್ಳಿ. ಮತ್ತೆ ಸಿಗ್ತೀನಿ ನಿಮಗೆ ಹೊಸ ಸುದ್ದಿಯ ಜೊತೆಗೆ. ಧನ್ಯವಾದ.